ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು SSLC ಸಮಾಜ ವಿಜ್ಞಾನ ಭಾಗ 2 ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 10 ಭಾರತದ ನೈಸರ್ಗಿಕ ವಿಕೋಪಗಳು ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಅಂದರೆ LBA ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಭೂಗೋಳಶಾಸ್ತ್ರ ಅಧ್ಯಾಯ 10 ಭಾರತದ ನೈಸರ್ಗಿಕ ವಿಕೋಪಗಳು. ಮೊದಲನೇದಾಗಿ, ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲ ಪ್ರಶ್ನೆ, ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿಯೂ ಚಂಡಮಾರುತಗಳು ಉಂಟಾಗಲು ಕಾರಣ? ಉತ್ತರ ಆಪ್ಷನ್ ಡಿ, ಜಾಗತಿಕ ತಾಪಮಾನ ಹೆಚ್ಚಳದಿಂದ. ಇನ್ನು ಎರಡನೇ ಪ್ರಶ್ನೆ, ಪ್ರವಾಹಕ್ಕೆ ಮುನ್ನೆಚ್ಚರಿಕಾ ಕ್ರಮ? ಉತ್ತರ ಆಪ್ಷನ್ ಡಿ, ಅರಣ್ಯೀಕರಣ. ನೋಡಿ, ಈ ಕ್ವಶನ್ ಸೆಪ್ಟೆಂಬರ್ 2021ರಲ್ಲಿ ಕೇಳಿದ್ದಾರೆ. ಮೂರನೇ ಪ್ರಶ್ನೆ, ನದಿಯ ಇಕ್ಕೆಲುಗಳಲ್ಲಿ ಅಡ್ಡಗಟ್ಟೆಗಳನ್ನು ನಿರ್ಮಿಸಬೇಕು ಏಕೆಂದರೆ? ಆಪ್ಷನ್ ಬಿ, ಪ್ರವಾಹ ನಿಯಂತ್ರಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ. ನಾಲ್ಕನೇ ಪ್ರಶ್ನೆ, ಕಡಲ ಕೊರೆತವನ್ನು ನಿಯಂತ್ರಿಸಲು ಬೆಳೆಯುವ ಅರಣ್ಯದ ವಿಧ? ಆಪ್ಷನ್ ಡಿ, ಮ್ಯಾಂಗ್ರೋವ್ ಅರಣ್ಯ. ಇನ್ನು ಐದನೇ ಪ್ರಶ್ನೆ, ಈ ಕೆಳಕಂಡ ರಾಜ್ಯಗಳಲ್ಲಿ ಕಡಲ ಕೊರೆತವು ಅತಿ ಹೆಚ್ಚಾಗಿ ಕಂಡುಬರುವ ರಾಜ್ಯ? ಆಪ್ಷನ್ ಸಿ, ಕೇರಳ. ಇನ್ನು ಆರನೇ ಪ್ರಶ್ನೆ, ಜಲಾನಯನ ಪ್ರದೇಶಗಳಲ್ಲಿ ಅರಣ್ಯಗಳನ್ನು ಬೆಳೆಸಬೇಕು ಏಕೆಂದರೆ? ಆಪ್ಷನ್ ಎ, ಪ್ರವಾಹ ನಿಯಂತ್ರಿಸಲು. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಏಳನೇ ಪ್ರಶ್ನೆ, ಚಂಡಮಾರುತಗಳು ಉಂಟಾಗಲು ಪ್ರಮುಖ ಕಾರಣವೇನು? ಉತ್ತರ, ಭೂಮಿ ಸಾಗರ ಭಾಗಗಳು ನಡುವಿನ ಉಷ್ಣಾಂಶ ಹಾಗೂ ಒತ್ತಡದಲ್ಲಿನ ತೀವ್ರ ವ್ಯತ್ಯಾಸವೇ ಚಂಡಮಾರುತಗಳು ಉಂಟಾಗಲು ಪ್ರಮುಖ ಕಾರಣ. ಇನ್ನು ಎಂಟನೇ ಪ್ರಶ್ನೆ, ಪ್ರವಾಹಗಳು ಎಂದರೇನು? ಉತ್ತರ, ಅತ್ಯಧಿಕ ಮಳೆ ಸುರಿದಾಗ ಮತ್ತು ಅತ್ಯಧಿಕ ಪ್ರಮಾಣದಲ್ಲಿ ಹಿಮ ಕರಗಿದಾಗ ನದಿಗಳ ನೀರಿನ ಪ್ರಮಾಣವು ಅವುಗಳ ಪಾತ್ರದ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ನದಿ ದಂಡೆಗಳ ಇಕ್ಕೆಲುಗಳಲ್ಲಿ ಉಕ್ಕಿ ಹರಿಯುವುದನ್ನು ಪ್ರವಾಹಗಳೆಂದು ಕರೆಯುತ್ತಾರೆ. ಒಂಬತ್ತನೇ ಪ್ರಶ್ನೆ, ಗಣಿಗಾರಿಕೆಯ ಪ್ರದೇಶದಲ್ಲಿ ಭೂಕುಸಿತಗಳು ಸಾಮಾನ್ಯ ಏಕೆ? ನೋಡಿ, ಕ್ವಶನ್ ಏಪ್ರಿಲ್ 2016 ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನು ಉತ್ತರ, ಆಳದಲ್ಲಿರುವ ಅದಿರಿನ ನಿಕ್ಷೇಪದವರೆಗೆ ಗಣಿಗಳನ್ನು ತೆಗೆಯುವುದರಿಂದ ಭೂಕುಸಿತಗಳು ಉಂಟಾಗುತ್ತವೆ. ಹತ್ತನೇ ಪ್ರಶ್ನೆ, ಭೂಕುಸಿತ ಎಂದರೇನು? ಉತ್ತರ, ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಟ್ಟ ಕೆಳಕ್ಕೆ ಜಾರುವ ಭೂರಾಶಿಗೆ ಭೂಕುಸಿತ ಅಥವಾ ಭೂಪಾತ ಎನ್ನುವರು. 11ನೇ ಪ್ರಶ್ನೆ, ಕಡಲ ಕೊರೆತ ಅಥವಾ ತೀರ ಪ್ರದೇಶದ ಕೊರೆತ ಎಂದರೇನು? ಉತ್ತರ, ಸಮುದ್ರದ ಅಲೆಗಳಿಂದ ತೀರ ವಲಯವು ಸವೆಸಲ್ಪಡುವುದನ್ನು ತೀರ ಪ್ರದೇಶದ ಕೊರೆತ ಅಥವಾ ಕಡಲ ಕೊರೆತ ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ಭೂಕಂಪ ಎಂದರೇನು? ಉತ್ತರ, ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರವು ಕಂಪಿಸುವುದನ್ನು ನಾವು ಭೂಕಂಪ ಎಂದು ಕರೆಯುತ್ತೇವೆ ಅಥವಾ ಎನ್ನುವರು. 13ನೇ ಪ್ರಶ್ನೆ, ನೈಸರ್ಗಿಕ ವಿಕೋಪಗಳು ಎಂದರೇನು? ಉತ್ತರ, ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ, ಆಸ್ತಿಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನು ನಾವು ನೈಸರ್ಗಿಕ ವಿಕೋಪಗಳು ಎನ್ನುವರು. 14ನೇ ಪ್ರಶ್ನೆ, ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರೆತ ಹೆಚ್ಚು ಏಕೆ? ನೋಡಿ, ಕ್ವಶನ್ ಏಪ್ರಿಲ್ 2017 ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಉತ್ತರ ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಆರಂಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅತಿ ಎತ್ತರದ ಅಲೆಗಳು ತೀರ ಪ್ರದೇಶಕ್ಕೆ ಅಪ್ಪಳಿಸಿ ಭೂಪ್ರದೇಶವನ್ನು ಕಬಳಿಸುತ್ತವೆ.
ಆದ್ದರಿಂದ ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರೆತ ಹೆಚ್ಚು. ನೆಕ್ಸ್ಟ್ ನೋಡಿ 15ನೇ ಪ್ರಶ್ನೆ, ಕಡಲ ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬಳಸಬೇಕು? ಉತ್ತರ, ಕಡಲ ಕೊರೆತವನ್ನು ನಿಯಂತ್ರಿಸಲು ಅಥವಾ ನಿರ್ವಹಿಸಲು ಮ್ಯಾಂಗ್ರೋವ್ ಅರಣ್ಯಗಳನ್ನು ಬಳಸಬೇಕು. 16ನೇ ಪ್ರಶ್ನೆ, ಚಂಡಮಾರುತಗಳಿಂದ ಹೆಚ್ಚು ಹಾನಿಗೊಳಗಾಗುವ ಭಾರತದ ರಾಜ್ಯಗಳು ಯಾವುವು? ಪ್ರಶ್ನೆ ನೋಡಿ ಏಪ್ರಿಲ್ 2018 ಪರೀಕ್ಷೆಯಲ್ಲಿ ಬಂದಿದೆ. ಉತ್ತರ, ಚಂಡಮಾರುತಗಳಿಂದ ಹೆಚ್ಚು ಹಾನಿಗೊಳಗಾಗುವ ಭಾರತದ ರಾಜ್ಯಗಳು ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 17ನೇ ಪ್ರಶ್ನೆ, ಪ್ರವಾಹ ನಿಯಂತ್ರಣ ಕ್ರಮಗಳನ್ನು ತಿಳಿಸಿ. ಉತ್ತರ ನೋಡಿ, ನದಿಯ ಇಕ್ಕೆಲುಗಳಲ್ಲಿ ಅಡ್ಡಗಟ್ಟೆಗಳನ್ನು ನಿರ್ಮಿಸುವುದು, ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಿ ಇತರೆಡೆಗೆ ಹರಿಸುವುದು, ಇನ್ನು ಪ್ರವಾಹಗಳ ಮುನ್ಸೂಚನೆಯನ್ನು ನೀಡಲು ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸುವುದು, ಜಲಾನಯನ ಪ್ರದೇಶಗಳಲ್ಲಿ ಅರಣ್ಯಗಳನ್ನು ಬೆಳೆಸುವುದು. ಇವು 4 ಅಂಶಗಳನ್ನು ಮಾಡುವುದರಿಂದ ನಾವು ಪ್ರವಾಹವನ್ನು ನಿಯಂತ್ರಣ ಮಾಡಬಹುದು. ನೆಕ್ಸ್ಟ್ ನೋಡಿ 18ನೇ ಪ್ರಶ್ನೆ, ಭೂಕುಸಿತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ. ಉತ್ತರ, ಅನೇಕ ಚಿಕ್ಕ ನದಿಗಳು ಹರಿಯುವುದಕ್ಕೆ ಅಡ್ಡಿ ಉಂಟಾಗುತ್ತದೆ, ಸಾರಿಗೆ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತದೆ, ಹಳ್ಳಗಳು ಮತ್ತು ಅನೇಕ ಸಸ್ಯವರ್ಗಗಳು ಭೂಗತವಾಗುತ್ತವೆ, ಇನ್ನು ಅಪಾರ ಜೀವಹಾನಿ ಮತ್ತು ಆಸ್ತಿ ಹಾನಿಯನ್ನುಂಟು ಮಾಡುತ್ತವೆ. ಇದಿಷ್ಟು ಭೂಕುಸಿತದಿಂದ ಉಂಟಾಗುವ ಪರಿಣಾಮಗಳು. ನೆಕ್ಸ್ಟ್ ನೋಡಿ 19ನೇ ಪ್ರಶ್ನೆ, ಕಡಲ ಕೊರೆತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ. ಉತ್ತರ, ಅಪಾರ ಭೂಪ್ರದೇಶ ಸಮುದ್ರದ ಪಾಲಾಗುವುದು, ಇನ್ನು ಮನೆ, ರಸ್ತೆ ಮೊದಲಾದವುಗಳು ಮುಳುಗಿ ಅಪಾರ ನಷ್ಟ ಉಂಟಾಗುವುದು. 20ನೇ ಪ್ರಶ್ನೆ ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ LBAದಲ್ಲಿ ಪಾಯಿಂಟ್ಸ್ ಮುಖಾಂತರನೇ ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೆ ಓದರೆ ಇವು ಜಲ್ದಿ ನೆನಪಿನಲ್ಲಿಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ಬೇಕಾದರೆ ಕಮೆಂಟ್ ಮಾಡಿ. ನೋಡಿ 20ನೇ ಪ್ರಶ್ನೆ, ಕಡಲ ಕೊರೆತದ ನಿರ್ವಹಣಾ ಕ್ರಮಗಳು ಯಾವುವು? ಉತ್ತರ, ತೀರ ಪ್ರದೇಶದಲ್ಲಿ ಮರಳು ತೆಗೆಯುವುದನ್ನು ನಿಯಂತ್ರಿಸುವುದು, ತೀರ ಪ್ರದೇಶದುದ್ದಕ್ಕೂ ತಡೆಗೋಡೆ ನಿರ್ಮಿಸುವುದು, ತೀರದುದ್ದಕ್ಕೂ ದಪ್ಪ ಬಂಡೆಗಳ ರಾಶಿ ಹಾಕಿ ಅಲೆಗಳ ಪ್ರವಾಹವನ್ನು ನಿಯಂತ್ರಿಸುವುದು, ಇನ್ನು ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದು. ಇವುಗಳಿಂದ ಕಡಲ ಕೊರೆತ ನಿರ್ವಹಣೆಯನ್ನು ಮಾಡಬಹುದು. 21ನೇ ಪ್ರಶ್ನೆ, ಭೂಕಂಪಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಉತ್ತರ, ಜನಜೀವನ ಮಾರ್ಪಾಡು ಹೊಂದುವುದು, ಅಪಾರ ಸಾವು ನೋವು ಉಂಟಾಗುತ್ತದೆ, ಒಳನಾಡಿನ ಜಲರಾಶಿಗಳು ಲವಣಯುಕ್ತವಾಗುತ್ತವೆ, ಇನ್ನು ಬೆಳೆಗಳು ಸಂಪೂರ್ಣ ನಾಶವಾಗುತ್ತವೆ, ಸಾರಿಗೆ ಸಂಪರ್ಕ, ವಿದ್ಯುತ್ ಸೌಕರ್ಯ, ಜನಜೀವನ ಅಸ್ತವ್ಯಸ್ತವಾಗುತ್ತದೆ, ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಇದಿಷ್ಟು ಭೂಕಂಪಕ್ಕೆ ಕಾರಣಗಳು. ಆಗಲೇ ಉತ್ತರ ತಪ್ಪಾಗಿದೆ. ನೋಡಿ, ಭೂಕಂಪಕ್ಕೆ ಕಾರಣಗಳು ಪಟ್ಟಿ ಮಾಡಿ. ಭೂಕಂಪಕ್ಕೆ ಕಾರಣಗಳು: ಭೂಮಿಯ ಅಂತರಾಳದಲ್ಲಿರುವ ಶಿಲಾಫಲಕಗಳ ರಚನೆ, ಇನ್ನು ಮ್ಯಾಗ್ಮಾ ಒಂದೆಡೆಯಿಂದ ಇನ್ನೊಂದೆಡೆ ಸರಿಯುವುದು, ನಗರೀಕರಣ, ಅರಣ್ಯನಾಶ, ಅಣೆಕಟ್ಟುಗಳ ನಿರ್ಮಾಣ, ಗಣಿಗಾರಿಕೆ ಇವುಗಳು ಭೂಕಂಪಕ್ಕೆ ಪ್ರಮುಖ ಕಾರಣಗಳಾಗಿವೆ. ನೋಡಿ ನೆಕ್ಸ್ಟ್, ಈ ಪ್ರತಿಯೊಂದು ಪ್ರಶ್ನೆಗೂ 6 ಅಥವಾ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 22ನೇ ಪ್ರಶ್ನೆ, ಚಂಡಮಾರುತದಿಂದಾಗುವ ಪರಿಣಾಮಗಳಾವುವು? ಅಥವಾ ಚಂಡಮಾರುತಗಳು ವಿಧ್ವಂಸಕಾರಿಗಳು, ದೃಢೀಕರಿಸಿ. ಕ್ವಶನ್ ನೋಡಿ 2022 ಮತ್ತು 2024 ಪರೀಕ್ಷೆಯಲ್ಲಿ ಬಂದಿದೆ. ಉತ್ತರ: ಜನಜೀವನ ಮಾರ್ಪಾಡು ಹೊಂದುವುದು, ಅಪಾರ ಸಾವು ನೋವು ಉಂಟಾಗುತ್ತದೆ,
ಒಳನಾಡಿನ ಜಲರಾಶಿಗಳು ಲವಣಯುಕ್ತವಾಗುತ್ತವೆ. ಇನ್ನು ಬೆಳೆಗಳು ಸಂಪೂರ್ಣ ನಾಶವಾಗುತ್ತವೆ. ಸಾರಿಗೆ ಸಂಪರ್ಕ, ವಿದ್ಯುತ್ ಸೌಕರ್ಯ, ಜನಜೀವನ ಅಸ್ತವ್ಯಸ್ತವಾಗುತ್ತದೆ. ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಇವೆಲ್ಲವೂ ಎದಕ್ಕೆ ಕಾರಣ? ಚಂಡಮಾರುತದಿಂದಾಗುವ ಪರಿಣಾಮಗಳು. ನೆಕ್ಸ್ಟ್ ನೋಡಿ 23ನೇ ಪ್ರಶ್ನೆ. ಆವರ್ತ ಮಾರುತಗಳನ್ನು ಅಥವಾ ಚಂಡಮಾರುತ, ಆವರ್ತ ಮಾರುತ ಅಂದರೂ ಒಂದೇ, ಚಂಡಮಾರುತ ಅಂದರೂ ಒಂದೇ, ಎದುರಿಸಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು? ಉತ್ತರ: ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು, ವಿದ್ಯುಜ್ವನಕ ಯಂತ್ರಗಳು, ದೋಣಿಗಳು, ಹೆಲಿಕಾಪ್ಟರ್ಗಳನ್ನು ಸಜ್ಜಾಗಿರಿಸುವುದು, ಚಂಡಮಾರುತ ವಲಯಗಳಿಂದ ರೈಲು, ಬಸ್ಸು ಮಾರ್ಗಗಳ ಬದಲಾವಣೆ, ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿ ಒದಗಿಸುವುದು, ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸುವುದು, ಸಿಹಿ ನೀರು, ಆಹಾರ ಮತ್ತು ಉಡುಪುಗಳನ್ನು ಸಂಗ್ರಹಿಸಿಡುವುದು, ಔಷಧ ಹಾಗೂ ವೈದ್ಯಕೀಯ ನೆರವಿಗಾಗಿ ಸಿದ್ಧರಾಗಿರುವುದು. ನೆಕ್ಸ್ಟ್ ನೋಡಿ 24ನೇ ಪ್ರಶ್ನೆ. ಪ್ರವಾಹಗಳು ಉಂಟಾಗಲು ಕಾರಣವೇನು? ಕ್ವಶನ್ ನೋಡಿ, ಜೂನ್ 2016, 2019ರಲ್ಲಿ ಬಂದಿದೆ. ಉತ್ತರ: ಅತ್ಯಧಿಕ ಮಳೆ ಬೀಳುವುದು, ನದಿಯ ಪಾತ್ರಗಳಲ್ಲಿ ಹೂಳು ತುಂಬುವುದು, ಅಣೆಕಟ್ಟುಗಳು ಒಡೆದು ಒಮ್ಮೆಲೆ ನೀರು ಬಿಡುಗಡೆಯಾಗುವುದು, ನದಿಗಳ ಪಾತ್ರ ಬದಲಾವಣೆ, ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದು, ಇನ್ನು ಸಮುದ್ರ ಮಧ್ಯಭಾಗದಲ್ಲಿ ಭೂಕಂಪಗಳು ಸಂಭವಿಸುವುದು. ಇವೆಲ್ಲವೂ ಪ್ರವಾಹಗಳು ಉಂಟಾಗಲು ಕಾರಣ. ನೆಕ್ಸ್ಟ್ ನೋಡಿ 25ನೇ ಪ್ರಶ್ನೆ. ಭೂಕುಸಿತಕ್ಕೆ ಕಾರಣಗಳು ಯಾವುವು? ಕ್ವಶನ್ ನೋಡಿ, ಜೂನ್ 2015ರಲ್ಲಿ ಬಂದಿದೆ. ಉತ್ತರ: ಪರ್ವತಗಳಲ್ಲಿ ಹರಿಯುವ ನೀರು, ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನು ಕೊರೆಯುವುದು, ಪರ್ವತ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗ, ಕಾಲುವೆಗಳ ನಿರ್ಮಾಣ, ಸಡಿಲವಾದ ಮಣ್ಣಿನ ಪದರ, ಗಣಿಗಾರಿಕೆ, ಅರಣ್ಯನಾಶ, ಕಡಿದಾದ ಇಳಿಜಾರಿನಲ್ಲಿ ಉಳುಮೆ ಮಾಡುವುದು. 26ನೇ ಪ್ರಶ್ನೆ. ಭೂಕಂಪದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಅಥವಾ ಭೂಕಂಪಗಳು ಹೇಗೆ ವಿನಾಶಕಾರಿಗಳಾಗಿವೆ? ನೋಡಿ, ಕ್ವಶನ್ ಜೂನ್ 2025ರಲ್ಲಿ ಕೇಳಿದ್ದಾರೆ. ಉತ್ತರ: ಜನರ ಸಾವು ನೋವು ಮತ್ತು ಆಸ್ತಿಪಾಸ್ತಿಗಳಿಗೆ ಹಾನಿ, ಸಾರಿಗೆ ಸಂಪರ್ಕ ಕಡಿತ, ರೋಗಗಳು ಹರಡುವಿಕೆ, ಸಾಗರ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ, ಸುನಾಮಿ, ನದಿಯ ದಿಕ್ಕು ಬದಲಾವಣೆ. ಇವಿಷ್ಟು ಭೂಕಂಪದಿಂದ ಉಂಟಾಗುವ ಪರಿಣಾಮಗಳು. 27ನೇ ಪ್ರಶ್ನೆ. ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿ ಅಥವಾ ಭೂಕಂಪಗಳಿಂದಾಗುವ ಪರಿಣಾಮಗಳನ್ನು ಹೇಗೆ ಮಿತಗೊಳಿಸಬಹುದು? ಉತ್ತರ: ಮೊದಲನೇದಾಗಿ, ಭೂಕಂಪ ವಲಯಗಳಲ್ಲಿ ಬಹು ಅಂತಸ್ತಿನ ಕಟ್ಟಡಗಳ ನಿಷೇಧ, ಹಗುರವಾದ ವಸ್ತುವಿಗಳಿಂದ ಕಟ್ಟಡಗಳ ನಿರ್ಮಾಣ, ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದುವಂತೆ ನಿರ್ಮಿಸುವುದು, ಇನ್ನು ಭೂಕಂಪ ಸಂಭವನೀಯ ಪ್ರದೇಶಗಳಲ್ಲಿ ಶೀಘ್ರ ವೈದ್ಯಕೀಯ ಸೇವಾ ವ್ಯವಸ್ಥೆ, ಭೂಕಂಪ ಸಂಭವಿಸಿದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ನೀಡಬೇಕು. ಇದಿಷ್ಟು ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳು. ನೆಕ್ಸ್ಟ್ ನೋಡಿ 28ನೇ ಪ್ರಶ್ನೆ. ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ. ಉತ್ತರ: ಜನರ ಆಸ್ತಿ-ಪಾಸ್ತಿ ಹಾನಿ, ಭೂಮಿ ಮತ್ತು ಬೆಳೆ ಹಾನಿ, ದೂರ ಸಂಪರ್ಕ, ವಿದ್ಯುತ್ ಪೂರೈಕೆ, ಸಾರಿಗೆ ಸೌಲಭ್ಯ ಅಸ್ತವ್ಯಸ್ತ, ಮಣ್ಣಿನ ಮೇಲ್ಭಾಗವು ಕೊಚ್ಚಿ ಹೋಗುತ್ತದೆ, ಗಿಡ ಮರಗಳು ಹಾನಿಗೊಳಗಾಗುತ್ತವೆ, ರೋಗಗಳ ಉಲ್ಬಣವಾಗುತ್ತದೆ. ಇದಿಷ್ಟು ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳು. ನೆಕ್ಸ್ಟ್ ನೋಡಿ 29ನೇ ಪ್ರಶ್ನೆ. ಪ್ರವಾಹ ಮತ್ತು ಭೂಕುಸಿತ ಉಂಟಾಗಲು ಮಾನವಿಕ ಕಾರಣಗಳನ್ನು ತಿಳಿಸಿ. ಉತ್ತರ: ಅರಣ್ಯನಾಶ, ಅಸಮರ್ಪಕ ಸೇತುವೆಗಳು, ಅಣೆಕಟ್ಟುಗಳು, ಒಡ್ಡುಗಳ ನಿರ್ಮಾಣ, ನದಿ ಪಾತ್ರದ ಒತ್ತುವರಿ, ಅಕ್ರಮ ಭೂಬಳಕೆ. ನೆಕ್ಸ್ಟ್ ನೋಡಿ 30ನೇ ಪ್ರಶ್ನೆ. ನೈಸರ್ಗಿಕ ವಿಕೋಪಗಳು ಯಾವುವು? ನೋಡಿ, ಕ್ವಶನ್ ಏಪ್ರಿಲ್ 2015ರಲ್ಲಿ ಕೇಳಿದ್ದಾರೆ. ಉತ್ತರ: ಭೂಕಂಪಗಳು, ಪ್ರವಾಹಗಳು, ಕ್ಷಾಮಗಳು, ಚಂಡಮಾರುತಗಳು, ಭೂಕುಸಿತ, ಕರಾವಳಿ ಕೊರೆತ, ಹಿಮಪಾತ, ಮೇಘಸ್ಫೋಟ, ಉಷ್ಣಗಾಳಿ. ಇವೆಲ್ಲವೂ ನೈಸರ್ಗಿಕ ವಿಕೋಪಗಳು. 31ನೇ ಪ್ರಶ್ನೆ.
ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಯಾವ ಪರಿಹಾರೋಪಾಯಗಳನ್ನು ಕೈಗೊಳ್ಳಬೇಕು? ಉತ್ತರ: ಸಿದ್ಧಪಡಿಸಿದ ಆಹಾರದ ಹಂಚಿಕೆ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಔಷಧಿ ಹಂಚಿಕೆ, ತಾತ್ಕಾಲಿಕ ವಸತಿ ವ್ಯವಸ್ಥೆ, ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಒದಗಿಸುವುದು. ಇನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವನ್ನು ಪಡೆಯುವುದು. ಇವೆಲ್ಲವೂ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಪರಿಹಾರೋಪಾಯಗಳು. ನೆಕ್ಸ್ಟ್ ನೋಡಿ, ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ಕೊಯ್ನಾ, ಲಾತೂರ್, ವಿಶಾಖಪಟ್ಟಣಂ, ಕೊಚ್ಚಿ, ಕನ್ಯಾಕುಮಾರಿ. ನೋಡಿ, ಕೊಯ್ನಾ ಇದನ್ನು 2023ರಲ್ಲಿ ಕೇಳಿದ್ದಾರೆ. ನೋಡಿ, ಈ ರೀತಿ ನೀವು ಕೊಟ್ಟಿರುವ ಪ್ಲೇಸ್ಗಳನ್ನು ಗುರುತಿಸಬೇಕು. ಇಲ್ಲಿ ಕೊಯ್ನಾ, ಲಾತೂರ್, ವಿಶಾಖಪಟ್ಟಣಂ, ಕನ್ಯಾಕುಮಾರಿ, ಕೊಚ್ಚಿ. ನೀವು ಪ್ರತಿಯೊಂದು ಪ್ಲೇಸ್ಗೆ ಒಂದೊಂದು ಅಂಕಗಳನ್ನು ಹೊಂದಿರುತ್ತದೆ. ನೋಡಿ, ಇಲ್ಲಿಗೆ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 10 ಭಾರತದ ನೈಸರ್ಗಿಕ ವಿಕೋಪಗಳು. ಈ ಅಧ್ಯಾಯದ LPA ಪ್ರಶ್ನೋತ್ತರಗಳು ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಮುಗಿದವು. ಇನ್ನು ಮುಂದಿನ ಅಧ್ಯಾಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಯಾವುದಾದ್ರೂ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.